ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಐತಿಹಾಸಿಕ ಬೆಳಗಾವಿ ಜಿಲ್ಲೆ ಚೆನ್ನಮ್ಮನ ಕಿತ್ತೂರಿನಲ್ಲಿ 25ನೇ ದಿನಕ್ಕೆ ಕಾಲಿಟ್ಟ ಕುಲವಳ್ಳಿ ಗ್ರಾಮದ 9 ಹಳ್ಳಿಯ ರೈತರ ಅಹೋರಾತ್ರಿ ಹೋರಾಟ ಇಂದು ಉರುಳು ಸೇವೆ ಮಾಡುವ ಮುಖಾಂತರ ಹೋರಾಟದ ಕಿಚ್ಚು ಮುಂದುವರೆದಿದ್ದು, ಈ ಸಮಯದಲ್ಲಿ ಉರುಳು ಸೇವೆ ಮಾಡುವ ಸಮಯದಲ್ಲಿ ಒಬ್ಬ ರೈತ ಅಸ್ತವ್ಯಸ್ತಗೊಂಡ ಘಟನೆ ಜರುಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಬಾರದ ಆಂಬ್ಯುಲೆನ್ಸ್ ರೊಚ್ಚಿಗೆದ್ದ ರೈತರು ಅಸ್ತವ್ಯಸ್ತಗೊಂಡ ರೈತನನ್ನ ಹೊತ್ತುಕೊಂಡು ಘೋಷಣೆಗಳನ್ನ ಕೂಗುತ್ತಾ ಹೊರಟ ಸಮಯದಲ್ಲಿ ಮತ್ತೊಬ್ಬ ರೈತ ಮಹಿಳೆ ಅಸ್ತವ್ಯಸ್ತವಾದ ಘಟನೆಯೂ ಕೂಡ ನಡೆಯಿತು. ನಂತರ ಕಿತ್ತೂರು ಪಿಎಸ್ಐ ಪ್ರವೀಣ್ ಗಂಗೋಲ್ ಮತ್ತು ಪೊಲೀಸರು ಪ್ರತಿನಿತ್ಯ ಜಿಲ್ಲಾಧಿಕಾರಿ ಮತ್ತು ನಮ್ಮ ಜಿಲ್ಲೆಯ ಎಸ್ಪಿ ಅವರಾಗಿರ್ತಕ್ಕಂತ ಭೀಮಾಶಂಕರ್ ಸಾಹೇಬ್ರ ಜೊತೆ ನಾವು ದಿನನಿತ್ಯ ಕೂಡ ಈ ವಿಷಯ ಕುರಿತು ಮಾತಾಡ್ತಾ ಇದ್ದೀವಿ. ಇದನ್ನ ಒಂದು ಮುಖ್ಯಮಂತ್ರಿ ನಿಯೋಗ ಹೋಗ್ಬೇಕು, ಮುಖ್ಯಮಂತ್ರಿ ಭೇಟಿ ಆಗ್ಬೇಕು, ಕಂದಾಯ ಸಚಿವರು ಇರ್ಲಿ, ಮುಖ್ಯಮಂತ್ರಿ ಇರ್ಲಿ, ಕೃಷಿ ಸಚಿವರು ಇರ್ಲಿ, ಇದನ್ನ ಒಂದು ಗಟ್ಟಿ ತಕ್ಷಣ ನಿರ್ಧಾರ ತಗೊಂಡು ತಾವೊಂದು ಸುಗ್ರೀವಾಜ್ಞೆನೋ ಎಮರ್ಜೆನ್ಸಿ ಅಂತ ಹೇಳೋ ತಾವ ಕ್ಯಾಬಿನೆಟ್ ದಾಗೋ ಇದಕ್ಕೇನಾದ್ರು ಒಂದು ಸೀರಿಯಸ್ ಆಗಿ ಮಾಡಿ ತಕ್ಷಣ ಅದನ್ನ ಈ ಉತ್ತಾರಗೊಳಿಸುವಂತ ಕೆಲಸ ಮಾಡುವಂತ ಚಟುವಟಿಕೆ ಒಳಗೆ ಮಾಡ್ಬೇಕಂತ ಹೇಳಿ ಕೂಡ ನಾವು ನಿರಂತರ ಪ್ರಯತ್ನದಾಗಿದ್ದೀವಿ. ನಿನ್ನೆ ಕೂಡ ಎಸ್ ಪಿ ಅವ್ರಿಗೆ ಮಾತಾಡಿದೀವಿ. ಮತ್ತೆ ಅದೇ ರೀತಿಯಾಗಿ ನಮ್ಮ ಈಗೇನ ಹಲವಾರು ಈ ವಿಷಯ ಕುರಿತ ಎಂದು ಏನೋ ಒಂದು ಹೋರಾಟ ಮಾಡಿರ್ತಕ್ಕಂತ ಸಂದರ್ಭದಲ್ಲಿ ಸುಮಾರು ಕೆಲವು ರೈತರು ನಮ್ಮ ಕೃಷ್ಣಪ್ಪ ಅವ್ರು ಇರ್ಬೋದು, ಅರ್ಜುನಿಗೆ ಹಲವಾರು ಮುಖಂಡರ ಮೇಲೆ ಏನ್ ಕೇಸ್ ಆಗೈತಿ, ಅದನ್ನ ತಕ್ಷಣ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಆ ಕೇಸ್ಗಳನ್ನ ವಾಪಸ್ ಬಿಡ್ತಕ್ಕಂಥದ್ದು ಮಾಡ್ಬೇಕನ್ನುವಂಥದ್ದು ಕೂಡ ಇವತ್ತ ನಾವು ಮುಖ್ಯಮಂತ್ರಿ ಕೂಡ ಈಗಾಗಲೇ ಹಿಂದೆ ತಂದಿವಿ. ನಮಗೂ ಕೂಡ ನನ್ನಲ್ಲಿ ಕೂಡ 17-18 ಕೇಸ್ ಅದಾವು. ಹೋರಾಟ ಸಂದರ್ಭದಾಗಿರ್ತಕ್ಕಂಥವು ಇಂಥವು ಹಲವಾರು ರೈತರ ಮೇಲೆ ಏನ್ ಕೇಸ್ ಅದಾವು. ಮುಖ್ಯಮಂತ್ರಿ ಕೂಡ ಅದನ್ನ ನಮಗ ಇಲ್ಲ 100% ಅವನ್ನೆಲ್ಲಾ ಕೇಸ್ ವಾಪಸ್ ಪಡಿತೀವಿ ಅಂತ ಹೇಳವು. ನಾವು ಕೂಡ ಈಗ 2 ದಿನದಾಗ ಯಾವ FIR ಕಾಪಿ ಅದಾವು ಅವನ್ನ ಇಲ್ಲಿರ್ತಕ್ಕಂಥ ಜಿಲ್ಲೆ SP ಅವ್ರಿಗೆ ಮುಗಿಸಿ ಅದನ್ನ ಸರ್ಕಾರ ಮುಗಿಸ್ಬೇಕಂತ ಕೆಲಸ ಮಾಡಿ ಆ ಕೇಸ್ ವಾಪಸ್ ಪಡ್ಲಿಕ್ಕೆ ಅದನ್ನ ನಾವು ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಇವತ್ತು ತಾವು ಏನ ಹೋರಾಟ ಮಾಡತ್ತೀರಿ ಇದು ಬಹಳ, ಯಾಕಂದ್ರೆ ಇದೇನ ಇವತ್ತಿಂದಲ್ಲ, ನೂರಾರು ವರ್ಷದ ಭೂಮಿಯನ್ನ ಉಳ್ತಕ್ಕಂಥವ್ರು. ಯಾರ್ಯಾರ್ದು ಅದು ಈ ಇಸಗಾತಿ ಜಮೀನ್ ಅಂತಾರ ನಮ್ ಕಡೆ ಅಲ್ಲ, ಅಂತ ಜಮೀನನ್ನ ಘಾತಕ್ ಜಮೀನ್ ಘಾತಕಿ ಇನಾಮ್ ಅಂತಾರು. ಈಗ ಮುಖ್ಯಮಂತ್ರಿ ಅವ್ರದನ್ನ ಎಮರ್ಜೆನ್ಸಿ ಡಿಸಿಷನ್ ತಗೋಬೇಕು, ನಮ್ ಜಿಲ್ಲಾ ಉಸ್ತುವಾರಿ ಅವ್ರು ತಗೋಬೇಕು. ಯಾಕಂದ್ರೆ ಇದನ್ನೇನ ನಾವಂತೂ ಆ ಭೂಮಿಯನ್ನು ಒಂದು ಇಂಚು ಕೂಡ ಬಿಟ್ಟು ಕೊಡುದಿಲ್ಲ. ಅದ್ರೊಳಗೆ ಅದೇ ಮಾತಿಲ್ಲ, ನಮಗ್ ಉತ್ತಾರ ಆಗಿರ್ತಕ್ಕಂಥ ಹೋರಾಟ ಮಾಡತ್ತು, ಸೇರ್ಪಡೆ ಆಗ್ಬೇಕು ಅಂತೇಳಿ ನಾವು ಹೋರಾಟ ಮಾಡತ್ತು. ಇದು ಗಂಭೀರತೆ ಇರ್ಬೇಕು. ಇವತ್ತು ರಾಜ್ಯ ಸರ್ಕಾರಕ್ಕೆ ಇರ್ಲಿ, ಅಧಿಕಾರಿಗಳಿಗಿರ್ಲಿ. ಬಂದಾಗ ಏನಂತ ಹೇಳಿದ್ರ ಅಂದ್ರೆ ಸರ್ವೆ ಮಾಡ್ತೀವಿ, ಸಿಟಿ ಸಿಟ್ಗಳನ್ನ ಮಾಡ್ಕೊಡ್ತೀವಿ ಅಂತ ಹೇಳಿದ್ರ. ಅಲ್ಲ ರೀ, ಕಾಗೋಡ ತಿಮ್ಮಪ್ಪನವ್ರ 15-16 ಇಸ್ವಿಯೊಳಗ ಸಿಟಿ ಸಿಟ್ಗಳನ್ನ ರೆಡಿ ಮಾಡ್ಕೊಟ್ಟಿದ್ರ ಅವ್ರ ಕಂದಾಯ ಸಚಿವ ಇದ್ದಾಗ. ಅಂದ್ರೆ ಅವ್ರೆಲ್ಲ ಸುಳ್ಳು ಏನ್ರಿ? ಇವ್ರಿಗೆ ಅದನ್ನ ರದ್ದು ಪಡ್ಸಕ ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿದಾರಿ? ಜಿಲ್ಲಾಧಿಕಾರಿ ಅವ್ರಿಗೆ. ಅಂದ್ರೆ ಇವ್ರ ಅಧಿಕಾರ ಇಲ್ಲ ರೀ. ಅದೇನ್ ಜಾರಿ ಆಗೈತಿ ಅದ್ರೊಳಗ ನಮ್ ರೈತರಿಗೆ ಖರೀದಿ ಮಾಡ್ಕೊಡಂತ ಹೇಳತ್ತಿಲ್ಲ ನಾವು. ನಮ್ ರೈತ ಕಾಲಂ ಒಳಗ 12 ಅಥವಾ 9 ರೈತ ಕಾಲಂ ಒಳಗ ನಾವು ನಮ್ ಹೆಸರು ಸೇರ್ಪಡೆ ಆಗ್ಬೇಕಂತ ಹೇಳಾಕತ್ತೀವಿ. ಆ ಪ್ರಕಾರ ಅವ್ರ ಮಾಡ್ಕೊಡ್ಲೇಬೇಕು. ಯಾಕಂತ ಹೇಳಂದ್ರೆ ಅದನ್ನ ರದ್ ಮಾಡೋ ಹಕ್ಕ ಅವ್ರಿಗಿಲ್ಲ. ಅದಕ್ಕೇನ್ ಕಾರಣ ಐತಿ? ಸೂಕ್ತ ಕೊಡ್ಬೇಕ. ಅವ್ರಿಗೆ ಏನೇನ್ ಡಾಕ್ಯುಮೆಂಟ್ ಬೇಕಾಗಿದ್ದಾವ ನಮ್ಗೆ ಬಂದ್ ಕೇಳಿದ್ವಿ, ನಾವು ಕೊಡಕ್ ರೆಡಿ ಇದೇವಿ. ಅದನ್ನ ಯಾರ್ದೋ ಪ್ರಭಾವ ವ್ಯಕ್ತಿ ಮಾತು ಕೇಳ್ಕೊಂಡ ಅದನ್ನ ರದ್ ಪಡಿಸಿ ರಿಟರ್ನ್ ಮತ್ತ ಮರಳಿ ಸರ್ವೆ ಮಾಡ್ತೀವಿ ಅಂತ ಹೇಳಂತಂದ್ರೆ ನಾವು ಅವಕಾಶ ಕೊಡಂಗಿಲ್ಲ. ಯಾಕಂದ್ರೆ ಒಂದ್ಸತಿ ಪೇಪರ್ ರೆಡಿ ಆಗಿರೋದನ್ನ ರದ್ದು ಪಡ್ಸಕ್ ಇವ್ರೆ ಹಿಂಗಾಗಿ ಎಷ್ಟು ಮಾಡಿದಾರ ಹಂಗಂದ್ರೆ ಇವ್ರು. ನಮ್ದು ಹಿಂದೆ ನಮ್ಮ ತಂದೆ ಅವ್ರದೆಲ್ಲ ಇತ್ತು ಅಂತ ಹೇಳಿದ್ದೆ ನಾ ಲಾಸ್ಟ್ ಟೈಮ್. ನಮ್ ರೈತ ಕಾಲಂ ಒಳಗೆ ನಮ್ ತಂದೆ ಅವ್ರ ಹೆಸರು ಇತ್ತ. ಅದನ್ನೆಲ್ಲ ಈಗ ಅಂದ್ರೆ ರೈತ ಕಾಲಂ ಬೆಳೆದ ಹೆಸರು ಕೂಡ ಇಲ್ಲ ಅಂತ ಹೇಳಂತಂದ್ರ ಇವ್ರ ಸರ್ಕಾರದವ್ರ ಎಷ್ಟು ಇನಾಮದಾರ ಪರವಾಗಿ ಕೆಲಸ ಮಾಡತ್ತಾರ ಅಂತೇಳಿ ನಮ್ಗೆ ತಿಳಿಯಾಗತ್ತೆ. ಯಾಕಂತ ಹೇಳಿದ್ರೆ ನಾವ್ 25 ದಿವಸ ಆಯ್ತು ತಹಸೀಲ್ದಾರ್ ಆಫೀಸ್ ಹೊತ್ತಿಂದ ಅವ್ರ ಹೊಟ್ಟಿಗೆ ಅನ್ನ ತಿಂತಾರ, ಸಗಣಿ ತಿಂತಾರ ಗೊತ್ತಿಲ್ಲ. ಯಾಕಂದ್ರೆ ನಾವು ಹೆಣ್ಮಕ್ಳು ರಾತ್ರಿ ಹೊಟ್ಟೆ ಅನ್ಲಾರ್ದ ಹೋರಾಟಕ್ಕೆ ಮಕ್ಕಳ ಮನೆ ಅದಕ್ಕೆ ಬರತ್ತೀವಿ. ಅವ್ರದ್ದು ಊಟಕ್ಕೆ
ಆಗಿನವ್ರಿಗೆ ಈ ಪರಿಸ್ಥಿತಿ ಕಿರಣ್ ಅಂಗಡಿ ಯಾರ ಅವ್ರ ಸಾಲಿಗೆ ಫೋನ್ ಬರಾಗ ಮೇಡಮ್ ಹೆಂಗ ಅಡ್ಡಾಡ್ತಿದ್ರಂದ್ರ ಅದೇನೋ ಹುಟ್ಟ ಬೆಕ್ಕಿನಂಗ್ ಅಡ್ಡಾಡ್ತಾರಲ್ಲ ಹಂಗ ಅಡ್ಡಾಡ್ತಿದ್ರ ಅವ್ರ. ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿದ್ರು, ಆದ್ರೆ ರೈತರು ಮಾತ್ರ ನಮಗೆ ಸಿಗೋ ತನಕ ನಮ್ಮ ಹೋರಾಟ ನಿರಂತರ ಎಂದು ಕರ್ನಾಟಕ ರಾಜ್ಯ ನಂಜುಂಡಿ ಸ್ವಾಮಿಯವರ ಪುತ್ರ ಪಚ್ಚೆ ನಂಜುಂಡಿ ಸ್ವಾಮಿ ರಾಜ್ಯಾಧ್ಯಕ್ಷ ಶಿವನಪ್ಪ ಪೂಜಾರಿ, ಕಿಶೋರ್ ಮಿಠಾರಿ, ರವಿ ಬಿ ಕಾಂಬ್ಳೆ, ಇನ್ನು ಅನೇಕ ತಾಲೂಕು ಜಿಲ್ಲೆಗಳ ರೈತರ ಮುಖಂಡರು ಮತ್ತು ತಾಲೂಕು ಅಧ್ಯಕ್ಷರು ರತ್ನ ಪಾಟೀಲ್, ರೈತ ಹೋರಾಟಗಾರ್ತಿ ಆಶಾ ಮೇಡಂ, ಹುಸೇನ್ ದೊಡ್ಮನಿ, ಅಜ್ಜಪ್ಪ ಕಿತ್ತೂರ್, ಅದೃಶ್ ಮತ್ತಿಕೊಪ್ಪ, ಸುರೇಶ್ ತೊಪ್ಪಿಕ, ಸುತಗಟ್ಟಿ ಸೇರಿ ಮತ್ತಿತರರು ಪಾಲ್ಗೊಂಡಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.